ಅನಂತ ಶಕ್ತಿ ಸಂದೋಹ ಪೂರ್ಣಸ್ಯ ಪರಮಾತ್ಮನಃ ವಿಘ್ನ ವಿಧ್ವಂಸಿನೀಂ ಶಕ್ತಿಂ ಗಜರಾಜಂ ಉಪಾಸ್ಮಹೆ. ಸ್ಥಳೀಯ ಶಕ್ತಿ ದೇವತೆಯಾದಂಥ ದುರ್ಗಾ ವಿನಾಯಕನನ್ನು ಮನಸಾ ಸ್ಮರಿಸಿ ಆದಿಗುರು ಪರಂಪರೆಯನ್ನು ಅಭಿವಂದಿಸ್ತಾ ರಂಗಭೂಮಿಯ ದಂತಕತೆ ಹುಲಿಮನೆ ಸೀತಾರಾಮ್ ಶಾಸ್ತ್ರಿಯವರ ನೆನಪಿನಲ್ಲಿ ರಂಗಸೌಗಂಧ ಸಿದ್ದಾಪುರ ಹಮ್ಮಿಕೊಂಡಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿವರ ಸಹಯೋಗದಲ್ಲಿ 3 ದಿನಗಳ ಜಿಲ್ಲಾ ರಂಗೋತ್ಸವ ಶ್ರೀ ದುರ್ಗಾ ವಿನಾಯಕ ಸಭಾಭವನ ವಾಜಗದ್ದೆಯಲ್ಲಿ ಇದೀಗ ವಿದ್ಯುಕ್ತವಾಗಿ ಆರಂಭಗೊಳ್ಳಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಆರಂಭಗೊಳ್ಳುತ್ತದೆ. ಶ್ರೀ ರಾಜೇಂದ್ರ ಕೊಳಗಿ ಮತ್ತು ಶ್ರೀ ಸಂಜಯ್ ಭಟ್ ಬಿಳಿಗಿ ಇವರಿಂದ ಪ್ರಾರ್ಥನೆ. ಶುಭ ಗುಣದಾಯಕ ಶುಭ ವರದಾಯಕ ಶುಭ ಗುಣದಾಯಕ ಶುಭ ವರದಾಯಕ ಭೋಗಣನಾಯಕ ನಮೋಸ್ತುತೆ ಭೋಗಣನಾಯಕ ನಮೋಸ್ತುತೆ ಶುಭ ಸುಖದಾಯಕ ಶುಭ ಫಲದಾಯಕ ಶುಭ ಸುಖದಾಯಕ ಶುಭ ಫಲದಾಯಕ ಸಿದ್ಧಿ ವಿನಾಯಕ ನಮೋಸ್ತುತೆ ಸಿದ್ಧಿ ವಿನಾಯಕ ನಮೋಸ್ತುತೆ ಅಭಯ ವಿದಾಯಕ ವಿಭವ ಪ್ರದಾಯಕ ಅಭವ ವಿದಾಯಕ ವಿಭವ ಪ್ರದಾಯಕ ಬುದ್ಧಿ ವಿನಾಯಕ ನಮೋಸ್ತುತೆ ಬುದ್ಧಿ ವಿನಾಯಕ ನಮೋಸ್ತುತೆ ಅಭವ ಸಮಸ್ತಕ ವಿಭವರ ಶಿಕ್ಷಕ ಅಭವ ಸಮಸ್ತಕ ವಿಭವರ ಶಿಕ್ಷಕ ಸಿದ್ಧಿ ವಿನಾಯಕ ನಮೋಸ್ತುತೆ ಸಿದ್ಧಿ ವಿನಾಯಕ ನಮೋಸ್ತುತೆ ಶುಭ ಗುಣದಾಯಕ ಶುಭ ವರದಾಯಕ ಶುಭ ಗುಣದಾಯಕ ಶುಭ ಗಣದಾಯಕ ಭೋಗಣನಾಯಕ ನಮೋಸ್ತುತೆ ಭೋಗಣನಾಯಕ 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 ನಮೋಸ್ತುತೆ. ವಿಘ್ನ ವಿನಾಯಕನನ್ನು ಮನಸಾ ಸ್ಮರಿಸುವ ಮೂಲಕವಾಗಿ ವಿದ್ಯುಕ್ತ ಚಾಲನೆಯನ್ನು ನೀಡಿದಂತಹ ಉಭಯರಿಗೂ ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಮತ್ತು ಆಗಮಿಸಿದ ಎಲ್ಲ ಕಲಾಸಕ್ತ ಬಂಧುಗಳನ್ನು ಸ್ವಾಗತಿಸಿ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ಗಣಪತಿ ಹೆಗಡೆ ಹುಲಿಮನೆಯವರಲ್ಲಿ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ, ಜೊತೆಗೆ ಪ್ರೀತಿಯ ಸ್ವಾಗತ. ಇಂದು ವಿಶ್ವ ರಂಗಭೂಮಿ ದಿನ. ಎಲ್ಲರಿಗೂ ವಿಶ್ವ ರಂಗಭೂಮಿ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ಕಳೆದ 24 ವರ್ಷಗಳಿಂದ ರಂಗಸೌಗಂಧ ತಂಡವನ್ನು ಕಟ್ಟಿಕೊಂಡು ರಂಗ ಚಟುವಟಿಕೆಯನ್ನು ನಡೆಸ್ತಾ ಇದ್ದೇವೆ. ಸಿದ್ದಾಪುರವನ್ನು ಮೂಲವಾಗಿರಿಸಿಕೊಂಡು ಪ್ರತಿ ವರ್ಷ ಒಂದು ಹೊಸ ನಾಟಕ ಸಿದ್ಧಪಡಿಸಿ ಅದನ್ನು ಮರುಪ್ರದರ್ಶನಗಳನ್ನು ರಾಜ್ಯದಾದ್ಯಂತ ನಮಗೆ ಎಲ್ಲೆಲ್ಲಿ ಅವಕಾಶವಿದೆಯೋ ಅಲ್ಲಲ್ಲಿ ಸಂಚರಿಸಿ ಪ್ರದರ್ಶನವನ್ನು ನೀಡ್ತಾ ಬರ್ತಾ ಇದ್ದೇವೆ. ಅಂತೆ ಹುಲಿಮನೆ ಸೀತಾರಾಮ್ ಶಾಸ್ತ್ರಿಗಳ ನೆನಪಿನಲ್ಲಿ ಪ್ರತಿ ವರ್ಷ ನಾಟಕೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ ರಾಜ್ಯ ಮಟ್ಟದ ನಾಟಕೋತ್ಸವವನ್ನು ಆಚರಿಸ್ತಿದ್ದೆವು ಸಿದ್ದಾಪುರ ಶಂಕರ ಮಠದಲ್ಲಿ. ಕಳೆದ ಬಾರಿ ಗ್ರಾಮೀಣ ರಂಗೋತ್ಸವವನ್ನು ಸಿದ್ದಾಪುರ ಹಾರ್ಸಿಕಟ್ಟದಲ್ಲಿ ಏರ್ಪಡಿಸಿದ್ದೆವು 3 ದಿನದ್ದು. ಈ ಬಾರಿ ಕರ್ನಾಟಕ ನಾಟಕ ಅಕಾಡೆಮಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಇಲ್ಲಿಯ ಎಲ್ಲ ಸನ್ಮಿತ್ರರ ಸಂಪೂರ್ಣ ಸಹಕಾರದೊಂದಿಗೆ ಈ ವಾಜಗದ್ದೆಯಲ್ಲಿ 3 ದಿನಗಳ ಜಿಲ್ಲಾ ರಂಗೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ
ಪ್ರಪ್ರಥಮವಾಗಿ ಆಗಮಿಸಿದ ಹಾಗೂ ಮುಂದೆ ಆಗಮಿಸಲಿರುವ ಎಲ್ಲ ಸಹೃದಯಿ ಪ್ರೇಕ್ಷಕರುಗಳನ್ನು ರಂಗಸೌಗಂಧ ತಂಡದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯ ರಂಗಕರ್ಮಿಗಳು ಮಂಚಿಕೇರಿಯ ರಂಗ ಸಮೂಹವನ್ನು ಕಟ್ಟಿ ಒಂದು ರಂಗ ಕೇಂದ್ರವನ್ನಾಗಿ ಮಾಡಿದವರು ಶ್ರೀಯುತ ರಾಮಕೃಷ್ಣ ಭಟ್ಟ ದುಂಡಿಯವರು. ಅವರನ್ನು ನಾನು ಕಾರ್ಯಕ್ರಮಕ್ಕೆ ಆಮಂತ್ರಿಸಿದಾಗ ಪ್ರೀತಿಯಿಂದ ಒಪ್ಪಿಕೊಂಡು ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಬಾಲ್ಯ ಸ್ನೇಹಿತ ಹಾಗೂ TSS ನಿರ್ದೇಶಕರು ರವೀಂದ್ರ ಜೆ ಹೆಗಡೆ ಇವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರು TSSನ ನಿರ್ದೇಶಕರು ಹಾಗೂ TSSನಿಂದ ನಮಗೆ ಧನ ಸಹಾಯವನ್ನು ಸಹ ನೀಡ್ತಾ ಇದ್ದಾರೆ. ಕೃತಜ್ಞತಾಪೂರ್ವಕವಾಗಿ ನೆನೆಯುತ್ತಾ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾವು ರಂಗ ಪಯಣದಲ್ಲಿ ಹಲವಾರು ಊರುಗಳನ್ನು ಕಂಡಿದ್ದೇವೆ. ಒಂದು ಉದಾಹರಣೆ, ಇಲ್ಲೇ ಪಕ್ಕದ ಶೇಷಗಿರಿಯಲ್ಲಿ ನಾಟಕ ಪ್ರದರ್ಶನ ಆಗಬೇಕು ಅಂದರೆ ಅಲ್ಲೆಲ್ಲ ಹಳ್ಳಿಯ ಸುತ್ತ ರೈತರು ಹಗಲೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಸಾಯಂಕಾಲ 6:30 ಬಳಿಕ ಅಲ್ಲಿ ಡಂಗೂರ ಸಾರ್ತಾರೆ. ಕೇಳ್ರಪ್ಪ ಕೇಳಿ, ಈ ದಿನ ಇಂಥವ್ರ ನಾಟಕ ಇದೆ ಬನ್ನಿ ಅಂತ. ಅಲ್ಲಿ ಸುಸಜ್ಜಿತವಾದ ರಂಗಮಂದಿರ ಇದೆ. ರಾತ್ರಿ 9 ಬಳಿಕ ಎಲ್ಲರೂ ಬಂದು ನಾಟಕವನ್ನು ನೋಡ್ತಾರೆ. ಅದೇ ರೀತಿ ಮೆಳೆಹಳ್ಳಿ ಅಂತ ತುಮಕೂರಿನ ಬಳಿ ಒಂದು ಹಳ್ಳಿ, ಅಲ್ಲೂ ಸಹ ರಂಗಮಂದಿರ ಇದೆ. ಅಲ್ಲೂ ಸಹ ಜವಟೆಯನ್ನು ಬಾರಿಸ್ತಾರೆ. ಇಂದು ನಾಟಕ ಇದೆ ಬನ್ನಿ ಅಂತ ಪ್ರೇಕ್ಷಕರೆಲ್ಲ ಬರ್ತಾರೆ. ಅಂದರೆ ಅಲ್ಲಿಯ ಪ್ರಚಾರದ ಮಾಧ್ಯಮ ಹಾಗೆ. ಆದರೆ ಹಾರ್ಸಿಕಟ್ಟ ರಾಯರ ಹತ್ರ ನಾವು ಹೇಳಿಬಿಟ್ರೆ ಆಯಿತು, ಹಾರ್ಸಿಕಟ್ಟದಲ್ಲಿ ಒಂದು ನಾಟಕ ಆಗಬೇಕು ಅಂಥೇಳಿ ಅಂತ ಬನ್ನಿ ಮುದ್ದ ಮಾಡಿ ಜಪ್ ಬಿಡುವ ಅಂತ ಹೇಳ್ತಿದ್ರು. ಅಂತಹ ಎಲ್ಲ ಕಲೆಗಳಿಗೂ ಅವರು ಪ್ರೋತ್ಸಾಹವನ್ನು ನೀಡ್ತಾರೆ. ಯಕ್ಷಗಾನ, ಸಂಗೀತ, ನಾಟಕ, ಹೀಗೆ ನಮ್ಮ ಪ್ರತಿಯೊಂದು ನಾಟಕ ಸಿದ್ದಾಪುರದಲ್ಲಿ 1ನೇ ಪ್ರದರ್ಶನವಾದರೆ 2ನೇ ಪ್ರದರ್ಶನ ಹಾರ್ಸಿಕಟ್ಟದಲ್ಲಿ. ಶ್ರೀಕಾಂತ್ ಶಾನ್ಭಾಗರನ್ನು ಬನ್ನಿ ಅಂತ ಕರೆದೆ ಪ್ರೀತಿಯಿಂದ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಅದೇ ರೀತಿ ಇಲ್ಲಿ ವಾಜಗದ್ದೆಯಲ್ಲಿ ನಾಟಕ ಆಗಬೇಕು ಅಂತ ಕೇಳಿದ್ರೆ ಶ್ರೀಧರ ಹೆಗಡೆ ಅವ್ರ ಹತ್ರ, ಗಣಪತಿ ಹೆಗಡೆ ಅವ್ರ ಹತ್ರ ಹಾಗೂ ಇಲ್ಲಿಯ ಸ್ನೇಹಿತರ ಹತ್ರ ಕೇಳಿದರೆ ಪ್ರೀತಿಯಿಂದ ನಮಗೆ ಅವಕಾಶ ಮಾಡಿಕೊಡ್ತಾರೆ. ಈ ದಿನದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಅಂತ ಕೇಳ್ಕೊಂಡಿದ್ವಿ. ಮೊಕ್ತೇಸರಾದ ಶ್ರೀಯುತ ಶ್ರೀಧರ್ ಎಂ ಹೆಗಡೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪತ್ರಕರ್ತ ಸ್ನೇಹಿತರಾದ ಶ್ರೀಯುತ ಗಂಗಾಧರ್ ಕೊಳಗಿಯವರು ಆಗಮಿಸಿದ್ದಾರೆ. ಅವರನ್ನೂ ಸಹ ತಂಡದ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿಮ್ಮೆಲ್ಲರನ್ನು ಸ್ವಾಗತಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ಗಣಪತಿ ಹೆಗಡೆಯವರಿಗೆ. ಇದೀಗ ದೀಪ ಬೆಳಗುವ ಮೂಲಕ ಶ್ರೀಯುತ ರಾಮಕೃಷ್ಣ ಭಟ್ಟ ದುಂಡಿ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿಕೊಡಬೇಕಾಗಿ ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ಅಗ್ನೇ ನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋದ್ಯಸ್ಮಜ್ಜುಹುರಾಣಮೇನಃ ಭೋಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಹಸ್ತ ಉತ ವಿಶ್ವತಃ ಪಾತ್ ಸಂಬಾಹುಭ್ಯಾಂ ನಮತಿ ಸಂಪತತ್ರೈರ್ಧ್ಯಾವಾ ಪೃಥಿವೀ ಜನಯನ್ ದೇವ ಏಕಃ. ದೀಪ ಬೆಳಗುವ ಮೂಲಕ 3 ದಿನಗಳ ಜಿಲ್ಲಾ ರಂಗೋತ್ಸವವನ್ನು ಉದ್ಘಾಟಿಸಿಕೊಟ್ಟಂತಹ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಂತಹ ಮಂಚಿಕೇರಿ ರಂಗ ಸಮೂಹವನ್ನು ಕಟ್ಟಿ ಬೆಳೆಸಿದಂತಹ ಹಿರಿಯ ರಂಗಕರ್ಮಿಗಳಾದ ಶ್ರೀಯುತ ರಾಮಕೃಷ್ಣ ಭಟ್ಟ ದುಂಡಿಯವರು ತಮ್ಮ ಮನದಾಳದ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ರಾಮಕೃಷ್ಣ ಭಟ್ಟರವರೊಟ್ಟಿಗೆ RL ಭಟ್ ಮಂಚಿಕೇರಿಯವರು ಆಗಮಿಸಿದ್ದಾರೆ. ಅವರಿಗೂ ಸಹ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯ ಸ್ನೇಹಿತರೆ ಹಾಗೂ ನಾಟಕ ವೀಕ್ಷಣೆಗೆ ಆಗಮಿಸಿರುವ ಎಲ್ಲ ರಂಗಾಭಿಮಾನಿಗಳೇ, ನಿಮ್ಮ ನಾಟಕ ವೀಕ್ಷಣೆಗೆ ಭಂಗ ಉಂಟು ಮಾಡದ ರೀತಿಯಲ್ಲಿ ತುಂಬ ಸಂಕ್ಷಿಪ್ತವಾಗಿ ಮಾತನಾಡಬೇಕು ಅಂತ ಮಾಡಿಕೊಂಡಿದ್ದೇನೆ.
ಬಹಳ ಬಹಳ ಖುಷಿಯಿಂದ ನಾವೆಲ್ಲ ವೇದಿಕೆ ಮೇಲಿರೋ ಗಣ್ಯರು ಈ 3 ದಿನಗಳ ಕಾಲ ಇಲ್ಲಿ ನಡೀಲಿಕ್ಕಿರೋ ನಾಟಕೋತ್ಸವವನ್ನು ಉದ್ಘಾಟನೆ ಮಾಡಿದ್ದೇವೆ. ನನಗೆ ಯಾಕೆ ಈ ಖುಷಿ ಆಗ್ತಾ ಇದೆ ಅಂತಂದರೆ, ನನ್ನ ಸಂಗಡ ಬಂದ ಆರ್.ಎಲ್. ಭಟ್ರವರಿಗೆ ಇಲ್ಲಿ ಒಳಗೆ ಎಂಟ್ರಾದ ಕೂಡಲೇ ಹೇಳಿದೆ, ಎಂಥ ಅದ್ಭುತ ದೇವಸ್ಥಾನವನ್ನು ಕಟ್ಕೊಂಡಿದ್ದಾರೆ ಈ ಊರಿನವರು, ಎಷ್ಟು ಸುಂದರವಾಗಿದೆ. ಇದರ ಎಲ್ಲ ಆವಾರ, ಇಲ್ಲಿ ನಡೀತಕ್ಕಂಥ ಚಟುವಟಿಕೆಗಳು ತುಂಬ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಈ ಊರಿನ ಜನ ಎಲ್ಲ ಚೈತನ್ಯಶೀಲರು ಇರಬೇಕು, ಹಾಗಾಗಿ ಇಷ್ಟು ದೊಡ್ಡ ಕೆಲಸ ಇಲ್ಲ ಆಗಿದೆ. ಸ್ವಲ್ಪ ಒಳಗೆ ಬರ್ತಾ ಇದ್ದ ಹಾಗೆ ಪ್ರಾತಸ್ಮರಣೀಯರಾದ ಹುಲಿಮನೆ ಸೀತಾರಾಮ ಶಾಸ್ತ್ರಿಯವರ ಫೋಟೋ ನನ್ನ ಕಣ್ಣಿಗೆ ಬಿತ್ತು. ನಾನು ಅನೇಕ ವರ್ಷಗಳಿಂದ ಅವರೊಬ್ಬ ಭಕ್ತ. ಈ ಕಾಲಕ್ಕೆ ಇಷ್ಟು ವ್ಯವಸ್ಥೆಗಳು ಇರುವಾಗಲೇ ಒಂದು ನಾಟಕ ಉತ್ಸವ ಸಂಘಟನೆ ಮಾಡೋದಕ್ಕೆ ಗಣಪತಿ ಹೆಗಡೆಯವರು ಇರಲಿ, ನಾನಿರಲಿ, ಎಷ್ಟು ಒದ್ದಾಡ್ತೇವೆ. ಇಂಥ ಯಾವ ಸೌಲಭ್ಯಗಳು ಇಲ್ಲದೆ ಹೋದಂಥ ಕಾಲದಲ್ಲಿ ಸೀತಾರಾಮ ಶಾಸ್ತ್ರಿಯವರು ನಾಟಕ ಕಂಪನಿಯನ್ನು ಕಟ್ಟಿ ಇಡೀ ಕರ್ನಾಟಕ ತುಂಬ ಮನೆ ಮಾತಾಗಿದ್ದರು. ಅವರು ಪ್ರಾತಸ್ಮರಣೀಯರು. ಈ 2 ಕಾರಣಕ್ಕೆ ಈ ಸಂಜೆ ನನಗೆ ತುಂಬ ಖುಷಿ ಕೊಡ್ತಕ್ಕಂಥ ಒಂದು ಸಂಜೆ ಆಗಿದೆ. ಸ್ನೇಹಿತರೆ, 3 ದಿನ ಇಲ್ಲಿ ನಾಟಕಗಳು ನಡೀಲಿಕ್ಕಿದೆ. ಅದು ಪೌರಾಣಿಕ ನಾಟಕಗಳು. ಈ ನಾಟಕದ ಆಮಂತ್ರಣ ನೋಡಿದಾಗಲೇ ನಾನು ಅಂದ್ಕೊಂಡೆ, ಈ ಕಾಲಕ್ಕೆ ಇದು ಬಹಳ ಅಪರೂಪವಾದಂಥ ಒಂದು ಕೆಲಸ. ನಾವೆಲ್ಲ ಇವತ್ತು ಪುರಾಣ, ಇತಿಹಾಸ ಇವನ್ನೆಲ್ಲ ಮರೆಯುವಂಥ ಒಂದು ಘನಕಾರ್ಯದಲ್ಲಿ ನಿರತರಾಗಿದ್ದೇವೆ. ಇವೆಲ್ಲ ನಮ್ಮ ವಿಸ್ಮೃತಿಗೆ ಒಳಪಡತಕ್ಕಂಥ ಒಂದು ಸಂಗತಿಗಳಾಗಿವೆ. ಈ ವಿಸ್ಮೃತಿ ಎಷ್ಟು ಭಯಾನಕವಾಗಿದೆ ಅಂತ ನನಗನ್ನಿಸ್ತಾ ಇತ್ತು. ಈ ಹೊತ್ತಿನ ತಲೆಮಾರಿಗೆ ಪುರಾಣಗಳ ಬಗ್ಗೆ ಕಲ್ಪನೆ ಇಲ್ಲ, ಗೌರವ ಇಲ್ಲ, ಇತಿಹಾಸದ ಬಗ್ಗೆ ಆಸಕ್ತಿ ಇಲ್ಲ. ಅಷ್ಟೇ ಯಾಕೆ, ಜೀವಂತ ದಂತಕಥೆ ಮಹಾತ್ಮ ಗಾಂಧಿಯವರು ಕೂಡ ನಮ್ಮ ವಿಸ್ಮೃತಿಯ ಬೃಹತ್ ಬಂಧೀಖಾನೆಯಲ್ಲಿ ಸಿಲುಕಲಿಕ್ಕೆ ತಯಾರಿ ನಡೀತಾ ಇದೆ. ಇಂಥ ಎಲ್ಲ ಘಟನಾವಳಿಗಳು ನಮ್ಮ ಸುತ್ತಲೂ ಜರುತ್ತಾ ಇರತಕ್ಕಂಥ ಈ ಸನ್ನಿವೇಶದಲ್ಲಿ ಗಣಪತಿ ಹೆಗಡೆಯವರು ಪೌರಾಣಿಕ ನಾಟಕಗಳನ್ನು ಇಲ್ಲಿ ಉತ್ಸವ ಏರ್ಪಡಿಸ್ತಾ ಇದ್ದಾರೆ. ಇದು ಬಹಳ ಅದ್ಭುತವಾದಂಥ ಒಂದು ಕೆಲಸ. ನನಗೆ ಈ ಸಿದ್ದಾಪುರ ಯಾವಾಗಲೂ ತುಂಬ ಆಕರ್ಷಣೀಯ ಒಂದು ಕೇಂದ್ರ. ನಮ್ಮ ಜಿಲ್ಲೆಯಲ್ಲಿ ಒಂದು ಅಂಕೋಲ, ಇನ್ನೊಂದು ಸಿದ್ದಾಪುರ. ಸ್ವಾತಂತ್ರ್ಯ ಚಳವಳಿಯ ಕಾಲದಿಂದಲೇ ಈ 2 ಕೇಂದ್ರಗಳು ಭಾಳ ಸಕ್ರಿಯವಾಗಿದ್ದಂಥ ಒಂದು ಕೇಂದ್ರ. ಇಲ್ಲಿ ನಾನೀಗ ಒಂದು 20 ವರ್ಷದಿಂದ ಇರಬೇಕು, ಮಗೇಗಾರಂತ ಒಂದು ಊರಿಗೆ ಹೋಗಿದ್ದೆ. ಅಲ್ಲಿಯ ಹಳಬರೆಲ್ಲ ಸೇರಿ ತುಂಬ ಅದ್ಭುತವಾದಂಥ ಒಂದು ರಂಗ ಚಟುವಟಿಕೆಗಳನ್ನು ಸಂಘಟನೆ ಮಾಡಿದರು. ಇಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ನಾಟಕ ಆಗ್ತಾ ಇರೋದನ್ನು ನಾನು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೇನೆ. ಇನ್ನು ಸಿದ್ದಾಪುರದಲ್ಲಂತೂ 2 ಗಣಪತಿ ಹೆಗಡೆಯವರು, ಅವರಿಬ್ಬರು ನನ್ನ ಸ್ನೇಹಿತರು. ಒಬ್ಬರು ಹುಲಿಮನೆ ಗಣಪತಿ ಹೆಗಡೆಯವರು, ಇನ್ನೊಬ್ಬರು ಒಡ್ಡೋಲಗದ ಗಣಪತಿ ಹೆಗಡೆಯವರು. ಪ್ರತಿ ವರ್ಷ 1 ವರ್ಷ ತಪ್ಪದೆ ನಿರಂತರವಾಗಿ ರಂಗ ಚಟುವಟಿಕೆಗಳನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಇದು ಭಾಳ ಅದ್ಭುತವಾದಂಥ ಕೆಲಸ. ಸಾಹಿತ್ಯ ಮತ್ತು ರಂಗಭೂಮಿ ಈ ಹೊತ್ತಿನ ಕಾಲಕ್ಕೆ ಯಾಕೆ ಶ್ರೇಷ್ಠ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕು. ಏನು ಪುರಾಣ, ಇತಿಹಾಸ, ಗಾಂಧಿ, ನಮ್ಮ ಸ್ವಾತಂತ್ರ್ಯ ಚಳವಳಿ ಇವೆಲ್ಲ ನೇಪಥ್ಯಕ್ಕೆ ಸರಿತಾ ಇರತಕ್ಕಂಥ ಈ ದುಷ್ಟ ಕಾಲದಲ್ಲಿ, ಇವೆಲ್ಲ ವಿಸ್ಮೃತಿಗೆ ಒಳಪಡ್ತಕ್ಕಂಥ ಇರುವ ಈ ಸಂಕೀರ್ಣವಾದಂಥ ಒಂದು ಕಾಲದಲ್ಲಿ ನಮಗಿರುವ ಆಶೆ ಸಾಹಿತ್ಯ ಮತ್ತು ರಂಗಭೂಮಿ. ಈ ರಂಗಭೂಮಿಯಲ್ಲಿ ಇವತ್ತು ಈ ನಾಟಕ ನಡೀತದೆಯಲ್ಲ, ನಿಮಗೆ ಪೌರಾಣಿಕ ಎಲ್ಲ ಪಾತ್ರಗಳನ್ನು ಈ ವೇದಿಕೆ ಮೇಲೆ ತರ್ತಾರೆ.
ಎಲ್ಲ ಘಟನಾವಳಿಗಳನ್ನು ನಮ್ಮ ಮುಂದೆ ಅವರು ಪ್ರತ್ಯಕ್ಷವಾಗಿ ತೆರೆದಿಡ್ತಾರೆ. ಸಾಹಿತ್ಯ ಕೂಡ ಈ ಕೆಲಸ ಮಾಡ್ತದೆ. ಹಾಗಾಗಿ ಈ ಎರಡೂ ಮುಖ್ಯ ವೇದಿಕೆಗಳು, ಒಂದು ರಂಗಭೂಮಿ ಮತ್ತೊಂದು ಸಾಹಿತ್ಯ, ಇಡೀ ನಮ್ಮ ಏನು ವಿಸ್ಮೃತಿ ಉಂಟಾಗಿದೆ ಇದನ್ನು ಪುನಃಸ್ಥಾಪನೆ ಮಾಡೋದಕ್ಕೆ, ಈ ನೆನಪುಗಳನ್ನು ಮತ್ತೆ ನಮ್ಮ ಜೀವಂತವಾಗಿಡೋದಕ್ಕೆ ಇದು ತುಂಬ ಅದ್ಭುತವಾದಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇದರಿಂದ ಮುಂದೆ ಸಮಾಜಕ್ಕೆ ತುಂಬ ಒಳ್ಳೆಯದಾಗ್ತದೆ, ಒಂದು ದಿಕ್ಕು ಸಿಗ್ತದೆ ನಮ್ಮ ನಡೆಗೆ ಅನ್ನೋದನ್ನು ನಂಬಿದಂಥವನು ನಾನು. ನಾವು ಇವತ್ತು ಅಂದ್ಕೊಳ್ತೇವೆ ಇವೆಲ್ಲ ಮರೆವೆಗೆ ಸೇರಿದು, ವಿಸ್ಮೃತಿಗೆ ಸೇರಿದ್ದು. ಆದರೆ ಭವಿಷ್ಯದ ಬದುಕು ಭಾಳ ಅತಂತ್ರವಾಗಿ ಬಿಡಬಹುದು. ಇವತ್ತು ನಾವು ನೋಡ್ತಾ ಇದ್ದೇವೆ, ಭಾರತಕ್ಕೆ ಭಾಳ ಅದ್ಭುತವಾದಂಥ ಒಂದು ನೆನಪಿನ ಸರಪಳಿ ಇದೆ. ಅದು ಪೌರಾಣಿಕ ಸರಪಳಿ, ಅದು ಐತಿಹಾಸಿಕ ಸರಪಳಿ, ಅದು ಸ್ವಾತಂತ್ರ್ಯ ಆಂದೋಲನದ ಸರಪಳಿ. ಈ ಎಲ್ಲ ಹಿನ್ನೆಲೆಗಳಲ್ಲೂ ಪ್ರತಿನಿತ್ಯ ನಮ್ಮನ್ನು ಎಚ್ಚರಿಸ್ತಾ ಇರ್ತಾವೆ. ನಿನಗೊಂದು ಭವ್ಯ ಪರಂಪರೆ ಇದೆ, ನೀನು ಈ ದಾರಿಯಲ್ಲೇ ನಡಿಬೇಕು ಅನ್ನೋದನ್ನು ಅವು ನಮ್ಮನ್ನು ಪ್ರತಿನಿತ್ಯ ಎಚ್ಚರಿಸ್ತಾ ಇರ್ತವೆ. ಸ್ನೇಹಿತರೆ, ನಾವು ನೋಡ್ತಾ ಇದ್ದೇವೆ, ರಣಭೀಕರ ಯುದ್ಧ ಪ್ರಾರಂಭ ಆಗಿದೆ. ಈ ಯುದ್ಧ ಮಾಡ್ತಾ ಇರೋ ಯಾವ ದೇಶಗಳಿಗೂ ಈ ಸರಪಳಿ ಇಲ್ಲ. ಅವರಿಗೆ ಇತಿಹಾಸ ಸರಪಳಿ ಇಲ್ಲ, ಪುರಾಣದ ಸರಪಳಿ ಇಲ್ಲ, ದೈವತ್ವದ ಸರಪಳಿ ಇಲ್ಲ. ಅದು ಆಕಾಶದಲ್ಲಿ ದಾರ ಹರಿದ ಗಾಳಿಪಟದಂತೆ ಓಲಾಡ್ತಾ ಇದೆ. ಸಾವಿರಾರು ಜನರಿಗೆ ಭಯಾನಕವಾದಂಥ ಸತ್ಯದರ್ಶವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಅವುಗಳು ಮಾಡ್ತಾ ಇದ್ದಾವೆ. ಇಂಥ ಹಂತದಲ್ಲಿ ಭಾರತ ಮಾತ್ರ ಜಗತ್ತಿಗೆ ಶಾಂತಿ ನೀಡತಕ್ಕಂಥ ಸನ್ಮಾರ್ಗವನ್ನು ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಅದೇನು ಕಾರಣ ಅಂತಂದರೆ, ಈ ವಾಜಗದ್ದೆ ಅಂಥ ಒಂದು ಹಳ್ಳಿಯಲ್ಲೂ ಕೂಡ ಪೌರಾಣಿಕ ಪ್ರಸಂಗಗಳನ್ನು ನಾವು ಮೆಲುಕು ಹಾಕ್ತೇವೆ, ಇತಿಹಾಸವನ್ನು ಮೆಲುಕು ಹಾಕ್ತೇವೆ. ಇಡೀ ಊರು ಸಂಘಟಿತವಾಗಿ ಭಾಳ ವ್ಯವಸ್ಥಿತವಾಗಿ ಇಂಥ ಒಂದು ಅದ್ಭುತ ದೇವಸ್ಥಾನವನ್ನು ಕಟ್ತೇವೆ. ಇವೆಲ್ಲವೂ ಸಣ್ಣ ಕೆಲಸ ಅಲ್ಲ, ದೇಶ ಕಟ್ಟೋದರಲ್ಲಿ ಬಹಳ ಮಹತ್ವಪೂರ್ಣವಾದಂಥ ಕೆಲಸ ಇದು. ಇಲ್ಲಿ ನಾಟಕೋತ್ಸವ ನಡೆಸ್ತೇವೆ. ಇಂಥವು ಎಲ್ಲವೂ ಸೇರಿ ಒಂದು ಸಮೃದ್ಧ ಭಾರತವನ್ನು ಕಟ್ತವೆ. ಹಾಗಾಗಿ ಈ ಕೆಲಸವನ್ನು ನಾವು ಎಷ್ಟೇ ಕಷ್ಟ ಆದರೂ ಮುಂದುವರಿಸ್ಕೊಂಡು ಹೋಗಬೇಕು. ನಾನಿಲ್ಲಿ ಬಂದಾಗಲೇ ನೋಡಿದೆ, ಗಣಪತಿ ಹೆಗಡೆಯವರು ಒಮ್ಮೆ ಅಡುಗೆ ಮನೆಗೆ ಹೋಗ್ತಾರೆ, ಒಮ್ಮೆ ಫೋನ್ ಮಾಡ್ತಾರೆ, ಒಮ್ಮೆ ಇನ್ಯಾರನ್ನೋ ಕರೀತಾರೆ. ಅವ್ರಿಗೆ ಆ ಸಂಘಟನೆ ಎಲ್ಲ ತಳಮಳ ಇದೆ, ನಾನು ಅನುಭವಿಸಿದ್ದೇನೆ. ನಾನು ಹೇಳಿಕೆ ಮಾಡಿದವ್ರು ಯಾರು ಬರೋದಿಲ್ವೋ, ಕಾರ್ಯಕ್ರಮ ಹೇಗಾಗ್ತದೆಯೋ, ಊಟ ಉಣಿಸು ಸರಿ ಆಗ್ತದೆಯೋ ಇಲ್ಲೋ, ಇಂಥದ್ದೆಲ್ಲ. ಇಂಥ ಎಲ್ಲ ಕಷ್ಟ ಕೋಟಲೆಗಳ ಮಧ್ಯದಲ್ಲೇ ಅವರು ನಾಟಕೋತ್ಸವ ಮಾಡ್ತಾರೆ. ಒಡ್ಡೋಲಗದವರು ನಾಟಕ ಉತ್ಸವ ಮಾಡ್ತಾರೆ, ಮಂಚಿಕೆರೆ ಅಂಥವರು ನಾಟಕ ಸಂಘಟನೆ ಮಾಡ್ತೇವೆ. ಇದೆಲ್ಲ ಈ ಸಮಾಜದಲ್ಲಿರಬೇಕಾಗ್ತು. ಇಂಥವುಗಳು ಇರೋದ್ರಿಂದಲೇ ಒಂದು ಸಮೃದ್ಧ ಭಾರತ ನಿರ್ಮಾಣ ಆಗಿದೆ, ಮುಂದೆ ಆಗಬೇಕು. ಆದರೆ ಒಂದೇ ಒಂದು ಎಚ್ಚರಿಕೆ, ಒಂದೇ ಒಂದು ತಿಳುವಳಿಕೆ ನಿಮ್ಮಲ್ಲಿ ನಾನು ಹೇಳೋದು ಅಂತಂದರೆ, ಈ ಪುರಾಣವನ್ನು, ನಮ್ಮ ಇತಿಹಾಸವನ್ನು, ಗಾಂಧೀಜಿಯಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ವಿಸ್ಮೃತಿಗೆ ಒಳಪಡ್ತಕ್ಕಂಥ ಕೆಲಸ ಆಗಬಾರ್ದು. ಅದಕ್ಕೆ ನಾವು ಯಾರೂ ಅವಕಾಶ ಕೊಡಬಾರ್ದು. ಈ ದೇಶವನ್ನು ಮುನ್ನಡೆಸೋದಕ್ಕೆ ಈ ಎಲ್ಲ ಸಂಗತಿಗಳು ಒಟ್ಟಾಗಲಿ ಅಂಥೇಳಿ 3 ದಿನಗಳ ನಾಟಕೋತ್ಸವಕ್ಕೆ ಯಶಸ್ಸು ಸಿಗಲಿ ಅಂಥೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ತೆ. ರಂಗ ಕಳಕಳಿಯೊಟ್ಟಿಗೆ ಸಾಮಾಜಿಕ ಕಳಕಳಿಯನ್ನು ಸೇರಿಸಿ ತಮ್ಮ ಅಂತರಂಗದ ನುಡಿಗಳನ್ನು ಆಡಿದಂತಹ ಶ್ರೀಯುತ ರಾಮಕೃಷ್ಣ ಭಟ್ ದುಂಡಿ ಇವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಅಭ್ಯಾಗತರಾದಂಥ ಶ್ರೀಯುತ ಶ್ರೀಕಾಂತ್ ಶಾನ್ಬಾಗ್ ಹಾರಸಿಕಟ್ಟ ಇವರು ತಮ್ಮ 1-2 ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಸ್ತೇನೆ. ಪ್ರಥಮವಾಗಿ ಆರಾಧ್ಯ ದೈವ ದುರ್ಗಾ ವಿನಾಯಕನಿಗೆ ಮನಸ್ಸಾ ಸ್ಮರಿಸ್ತಾ, ವೇದಿಕೆಯಲ್ಲಿ ಆಸೀನಾದ ಗಣ್ಯಾತಿ ಗಣ್ಯರಿಗೆ ನಮಸ್ಕರಿಸುತ್ತಾ, ರಂಗಸೌಗಂಧ ತಂಡಕ್ಕೆ
ಜೊತೆಗೆ ಇಲ್ಲಿ ಸ್ಥಾನಿಕ ನೆರವು ಕೊಟ್ಟ ಕೃಷಿಕ ಯುವಕ ಸಂಘಕ್ಕೆ ಅಭಿವಂದಿಸ್ತಾ, ನಮ್ಮ ಮತ್ತು ಈ ಹುಲಿಮನೆ ಸೀತಾರಾಮ ಶಾಸ್ತ್ರಿ ಪ್ರತಿಷ್ಠಾನದ ನಂಟು ಇಂದಿನದ್ದಲ್ಲ, 1992ರಿಂದ ಪ್ರಾರಂಭ. ನಾವು 84ರಿಂದ ಗಣೇಶೋತ್ಸವವನ್ನು ಹಾರ್ಸಿಕಟ್ಟದಲ್ಲಿ ಆಚರಿಸ್ತಾ ಬರ್ತಾ ಇದ್ದೇವೆ. 5 ದಿವಸ ಆಚರಿಸ್ತೇವೆ. ಪ್ರತಿದಿನ ಸಾಯಂಕಾಲ ಕಲ್ಚರಲ್ ಪ್ರೋಗ್ರಾಮನ್ನು ಇಟ್ಕೊಳ್ತೇವೆ. ತಾಳಮದ್ದಲೆ, ಕೀರ್ತನೆ, ನಾಟಕ, ಜೊತೆಗೆ ಯಕ್ಷಗಾನ. 92ರಲ್ಲಿ ಥಟ್ಟಂತ ನೆನಪಾಗಿದ್ದು ನಮ್ಮ ತಂದೆಯವರಿಗೆ ಸ್ಟೇಟ್ ಟೈಗರ್ ಶ್ರೀಧರ್ ಹೆಗಡೆ ಹುಲಿಮನೆಯವರದ್ದು. ನನ್ನಲ್ಲಿ ಹೇಳಿದ್ರು, ಸಿದ್ದಾಪುರಕ್ಕೆ ಹೋದಾಗ ಕೃಷ್ಣ ರೈಸ್ ಮಿಲ್ಲಲ್ಲಿ ರೈಟರಾಗಿ ಒಬ್ಬರು ಕೂತಿರ್ತಾರೆ, ಶ್ರೀಧರ್ ಹೆಗಡೆ ಅವರ ಹೆಸರು, ಅವರಲ್ಲಿ ಹೋಗಿ ಪರಿಚಯ ಮಾಡ್ಕೊ, ನಂತರ ಅವರಲ್ಲಿ ಕೇಳ್ಕೊ, ಚೌತಿಗೆ 2.5 ತಿಂಗಳು ಇರ್ತಾ. 92ರಲ್ಲಿ ನಾನು ಹೋಗಿ ಅವ್ರ ಹತ್ರ, ಅವರು ಅಲ್ಲಿ ಇರಲಿಲ್ಲ, ಜೋರು ಮಳೆ ಇತ್ತು, ಅವ್ರ ಮನೆಗೆ ಹೋದೆ. ಮನೆ ಹೋಗಿ ನನ್ನ ಪರಿಚಯ ಮಾಡಿಕೊಂಡೆ. ಅವರು ಕೊಂಕಣಿಲೇ ಹೇಳಿದ್ರು ನನ್ನ ಕೈಲಿ, नामुरे पुता नाटक करचे स्टॉप केला, ॲक्टिव्हिटीज बंद केला, गद्या काम जायना, ರೈಟಿಂಗ್ ವರ್ಕ್ ಅಂತ ನಾನು ಆವಾಗ ಹೇಳಿದೆ. ಅವರು ಸುಲಲಿತವಾಗಿ ಕೊಂಕಣಿ ಮಾತಾಡ್ತಾರೆ. ನಾನು ಹೇಳಿದೆ, ರಿಕ್ವೆಸ್ಟ್ ಮಾಡಿದೆ, ನಮ್ಮ ತಂದೆಯವರು ಭಾಳ ಹೇಳ್ತಾ ಇದ್ದಾರೆ, ಸೀತಾರಾಮ ಶಾಸ್ತ್ರಿ ಅವರ ಅಣ್ಣನ ಮಗ ಅಂತೆ, ನೀವು ಒಳ್ಳೆಯ ನಾಟಕಕಾರರಂತೆ, ಆದ್ದರಿಂದ 2.5 ತಿಂಗಳಿದ್ದು ಏನಾದರೂ ಮಾಡಿ ಪ್ರಯತ್ನ ಮಾಡಿ ಒಂದು ಟಿಪ್ಪು ಸುಲ್ತಾನ್ ನಾಟಕವನ್ನು ಮಾಡಿಕೊಡ್ಲೇಬೇಕು ಹೇಳಿ ದುಂಬಾಲು ಬಿದ್ದೆ. ಅವರು ನೋಡುವ, ನಿನ್ನಪ್ಪನ ಆಸೆ ಏನಾಗ್ತು ನೋಡೋಣ, 15 ದಿವಸ ಟೈಮ್ ತೊಗೊಂಡ್ರು. 15 ದಿವಸ ನಂತರ ಹೋದ ನಂತರ ಒಪ್ಪಿದ್ರು. ಹೆಗ್ಗಾರಳ್ಳಿ ರಾಜಾರಾಮ ಭಟ್ರು, ಕೃಷ್ಣಮೂರ್ತಿ ಹೆಗಡೆ ಮುಗಿದವರು, ಇವ್ರನ್ನೆಲ್ಲ ಸೇರಿಸಿ ಚೌತಿಯಲ್ಲಿ ಟಿಪ್ಪು ಸುಲ್ತಾನ್ ನಾಟಕ ಆಡಲ್ಪಡ್ತು. ಅದು ಒಳ್ಳೆ ಪರಿಣಾಮ ಕೊಡ್ತು. ಪತ್ರಿಕೆಗಳೆಲ್ಲ ಪ್ರಚಾರವೂ ಸಿಕ್ತು. ಮರು ವರ್ಷ ಮುರುಡೇಶ್ವರದಲ್ಲಿ ಕಾಮತ್ರು ಅದೇ ನಾಟಕವನ್ನು ಗಣೇಶೋತ್ಸವದಲ್ಲಿ ನಮ್ಮಿಂದ ಆಡಿಸಿದ್ರು. ಅಲ್ಲಿಂದ ನಮ್ಮ ಇವರ ನಂಟು ಪ್ರಾರಂಭ ಆಗಿದ್ದು ಇಲ್ಲಿವರೆಗೆ ಗಂಟಾಗಿ ಉಳಿದಿದೆ. ಆಯಿತಾ. ಕಡೆಗೆ ವಯೋಸಹಜ ಏನೋ ಶ್ರೀಧರ್ ಹೆಗಡೆಯವರು ರಿಟೈರ್ಮೆಂಟ್ ತಗೊಂಡು ತನ್ನ ಜವಾಬ್ದಾರಿಯನ್ನು ಗಣಪತಿ ಹೆಗಡೆಗೆ ವರ್ಗಾಯಿಸಿದರು. ಅವರು ರಂಗಸೌಗಂಧಗಳ ಹೆಸರಿನಲ್ಲಿ ಚಟುವಟಿಕೆಯನ್ನು ಚಾಲು ಮಾಡಿ ಪ್ರತಿ ವರ್ಷ ಒಂದು ನಾಟಕವನ್ನು ಪ್ರಥಮ ಪ್ರಯೋಗವಾಗಿ ಶಂಕರ ಮಠದಲ್ಲಿ, 2ನೇ ಪ್ರಯೋಗವಾಗಿ ಹಾರ್ಸಿಕಟ್ಟದಲ್ಲಿ ಆಡ್ತಾ ಇದ್ದಾರೆ. ಕಳೆದ ಸಲ ಕ್ರಾಂತಿಯ ಕಿಡಿ ಹಾರ್ಸಿಕಟ್ಟದಲ್ಲಿ ಆಗಿದ್ದು ಪೇಪರ್ನಲ್ಲಿ ಬಂದಾಗ ಅಂಕೋಲಾದ ನಮ್ಮ ಅಕ್ಕನ ಮಗ ಅದನ್ನು ಓದಿ ಅಲ್ಲಿ ಸಂಘಟಿಸಿ ಈ ನಾಟಕವನ್ನು ಆಡಿಸಿದ್ದಾನೆ. ಇವ್ರದ್ದೊಂದು ಸ್ಪೆಷಾಲಿಟಿ ಅಂದರೆ ಈ ತಂಡದ್ದು, ಇವರು ಕಾರ್ಯಕ್ರಮವನ್ನು ಆಯೋಜಿಸಿದರೆ ಎಳ್ಳಿನಿತು ಹಿಂಸೆ ಆಗದ ರೀತಿಯಲ್ಲಿ ಆಯೋಜಕರಿಗೆ ನಡವಳಿಕೆ ಇವ್ರದ್ದು. ನಾವೇನಾದರೂ ಆತಿಥ್ಯ ಕೊಟ್ಟರೆ ಆತಿಥ್ಯದ ಚಾರ್ಜನ್ನು ಇವರು ಭರಿಸಿ ಹೋಗ್ಬಿಡ್ತಾರೆ. ಇವರಿಗೆ ಜಾಗ, ಎಲೆಕ್ಟ್ರಿಸಿಟಿ, ಜನ್ರೇಟರ್ ಇಷ್ಟು ಕೊಟ್ಟರೆ ಆಯಿತು. ಆದ್ದರಿಂದ ಇವರು ಯಾರಿಂದನೂ ಏನನ್ನೂ ಯಾಚಿಸೋದಿಲ್ಲ. ಆದ್ದರಿಂದ ನಾವೆಲ್ಲ ಇವರ ತಂಡಕ್ಕೆ, ಕಲಾ ತಂಡಕ್ಕೆ ಪ್ರೋತ್ಸಾಹಿಸಿ, ಈಗ ಹಳ್ಳಿಯಲ್ಲಿ ಕಾರ್ಯಕ್ರಮ ಆಯೋಜಿಸೋದು ತುಂಬ ಕಷ್ಟ. ಯಾಕಂದರೆ ಎಲ್ಲ ವೃದ್ಧಾಶ್ರಮ ಆಗಿದೆ, ಯುವಕರೆಲ್ಲ ಮೆಟ್ರೋ ಸಿಟಿಗೆ ಸೇರಿಬಿಟ್ಟಿದ್ದಾರೆ. ನಾವೇನು ಮಾಡಬೇಕಂದ್ರೆ ಈಗ ಮೆಟ್ರೋ ಸಿಟಿಯಲ್ಲಿದ್ದ ಯುವಕರಿಗೆ ಕನ್ನಡ ಸಂಘದ ಥ್ರೂ ಈ ನಾಟಕ ಕಂಪನಿಯ ನಾಟಕಗಳನ್ನು ಸಿಟಿಯಲ್ಲೂ ಆಡಿಸಿ ಈ ರಂಗ ಚಟುವಟಿಕೆ ಮತ್ತು ಈ ಕಲೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡಬೇಕು ಮತ್ತು ಈ ಕಲೆ ಉಳಿಸ್ಬೇಕು ಹೇಳಿ ತಮ್ಮಲ್ಲೆಲ್ಲ ಕೇಳಿಕೊಂಡು ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ ವಿರಮಿಸ್ತೀನಿ. ರಂಗ ಸೌಗಂಧದ ಕುರಿತಾದ ತಮ್ಮ ಅಭಿಮಾನದ ನಂಟನ್ನು ಬಿಚ್ಚಿಟ್ಟಂತಹ ಶ್ರೀಯುತ ಶ್ರೀಕಾಂತ್ ಶಾನ್ಭಾಗ್ ಇವರಿಗೆ ಧನ್ಯವಾದಗಳು. ಇದೀಗ ಇನ್ನೊಬ್ಬ ಅಭ್ಯಾಗತರು, ಸ್ಥಳೀಯರು, ಆತ್ಮೀಯರು, ಶಿರಸಿ TSSನ ನಿರ್ದೇಶಕರು ಆದಂಥ ಶ್ರೀಯುತ ರವೀಂದ್ರ ಜಯಪ್ರಕಾಶ್ ಹೆಗಡೆ ಇವರಿಂದ ಮಾತು. ಸುಂದರ ಪರಿಸರದಲ್ಲಿ ನಡೀತಿರುವಂಥ ಈ ಸಭಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ರಾಮಕೃಷ್ಣ ಅವರೇ, ಮಿತ್ರರಾದ ಶ್ರೀಕಾಂತ್ ಶಾನ್ಭಾಗ್ರವರೇ, ಹಾಗೂ ಶ್ರೀಧರ್ ಹೆಗಡೆ ಪೇಟೆ ಸರ್ ಅವರೇ, ಹಾಗೂ ಬಾಲ್ಯ ಸ್ನೇಹಿತ ಗಣಪತಿ ಹೆಗಡೆಯವರೇ, ಹಾಗೂ ಆಗಮಿಸಿದಂಥ ಎಲ್ಲ ವಾಜಗದ್ದೆ ಸುತ್ತಮುತ್ತಲಿನ ಎಲ್ಲ ಕಲಾಸಕ್ತರೇ, ಇವತ್ತೊಂದು ವಿಶೇಷ ದಿನ. ಗಣಪತಿ ಹೆಗಡೆಯವರು ಹೇಳಿದರು ವಿಶ್ವ ರಂಗ ದಿನ ಅಂತ. ಇವತ್ತೇನಾಗುತ್ತೆ ಅಂದರೆ
ಈಗ 62ನೇ ಇಸ್ವಿಲಿ ITIನವರು ಅಂದರೆ ಎಲ್ಲ ದೇಶದ ಎಲ್ಲ ಕಲಾಸಕ್ತರು ಸೇರಿ ಒಂದು ಸಂಘಟನೆ ಮಾಡಿಕೊಂಡು 62ರಲ್ಲಿ ಪ್ರಾರಂಭ ಆಯಿತು ಅಂತ ಕೇಳಿಪಟ್ಟಿದ್ದೇನೆ. ಆವತ್ತವರು ಒಂದು ಘೋಷಣೆಯನ್ನು ಮಾಡಿದರು. ನಾವು ಈ ಇವತ್ತಿನ ದಿನವನ್ನು 27ನೇ ತಾರೀಕು ಮಾರ್ಚ್ 27ನೇ ದಿನವನ್ನು ವಿಶ್ವ ರಂಗಭೂಮಿ ದಿನವಾಗಿ ಆಚರಿಸಬೇಕು. ವಿಶ್ವ ರಂಗಭೂಮಿ ದಿನಾಚರಣೆ ಏನು ಮಾಡ್ತಾರೆ ಹಾಗಾದರೆ? ದೇಶದೆಲ್ಲೆಡೆ ಅಥವಾ ವಿಶ್ವದೆಲ್ಲೆಡೆ ನಾಟಕಕ್ಕೆ ಅಥವಾ ರಂಗಭೂಮಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಇವತ್ತು ನಡೀತದೆ. ಜೊತೆಗೆ ಅದಕ್ಕಿಂತ ಪ್ರಮುಖವಾಗಿ ನಾಟಕರ ಕ್ಷೇತ್ರದಲ್ಲಿ ಅದು ನಾಟಕಕರ್ತಾಗಿಯೋ ಅಥವಾ ವಿಮರ್ಶಕರಾಗಿಯೋ ಯಾರಾದರೂ ಅದರಲ್ಲಿ ಪರಿಣಿತರಿಂದ ಒಂದು ಮಾತುಗಳನ್ನು ವಿಶ್ವಕ್ಕೆ ಬಿಡುಗಡೆ ಮಾಡ್ತಾರೆ. ಅಂದರೆ ಇಲ್ಲಿ ಉದ್ದೇಶ ಏನು ಕೇಳಿದರೆ, ನಾಟಕ ಈ ಕಲೆಗಳು ವಿನಿಮಯ ಆಗಬೇಕು, ಯಾವುದು ಹೊರಗಿನ ದೇಶದ ನಮ್ಮ ಜೊತೆಗಿನ ಅಥವಾ ಎಲ್ಲ ಭಾಗದ ವಿನಿಮಯ ಆಗಬೇಕು, ಸಂಸ್ಕೃತಿ ಬೆಳಿಬೇಕು, ಎಲ್ಲ ಉದ್ದೇಶಗಳನ್ನ ಇಟ್ಟುಕೊಂಡು ಇಲ್ಲೊಂದು ಆಯೋಜನೆಯನ್ನು ಇವತ್ತು ಮಾರ್ಚ್ 27ಕ್ಕೆ ಮಾಡ್ತಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಇಲ್ಲಿ ಇವತ್ತು ನಾವು ಸೀತಾರಾಮ್ ಶಾಸ್ತ್ರಿಯವರ ನೆನಪಿನಲ್ಲಿ ಇವತ್ತು ಇಟ್ಕೊಂಡಿದ್ದೇವೆ. ಸೀತಾರಾಮ್ ಶಾಸ್ತ್ರಿಯವರು ಇವತ್ತು ಅವ್ರು ಏನು ಹೇಳಬೇಕಿತ್ತ, ವಿಶ್ವ ರಂಗಭೂಮಿ ದಿನಾಚರಣೆಯಿಂದ ಯಾರು ಏನು ಹೇಳ್ತಾರೋ ಅದನ್ನು ನಾವು ಕೃತಿಯಲ್ಲಿ ಮಾಡಿ ತೋರಿಸಿದ್ದಾರೆ. ತುಂಬ ವರ್ಷಗಳ ಕಾಲ ರಾಮಕೃಷ್ಣ ಇವರು ಹೇಳಿದ ಹಾಗೆಯೇ ಅವರೊಂದು ದಂತಕಥೆ, ತುಂಬ ಕಷ್ಟದಲ್ಲಿ ರಂಗಭೂಮಿಯಲ್ಲಿ ನಾಟಕಕಾರಾಗಿ ನಾಟಕವನ್ನು ಇದು ಮಾಡಿ ಏನು ನಾಟಕ ಒಂದು ಇದನ್ನೇ ಮಾಡಿದರು. ಅಂಥ ಒಂದು ಸಿಕ್ಕಾಪಟ್ಟೆ ಶ್ರಮಪಟ್ಟು ನಾಟಕ ಕಂಪ್ನಿಯನ್ನು ಕಟ್ಕೊಂಡು ಅದ್ರಲ್ಲಿ ತುಂಬ ಹಾನಿಯನ್ನು ಅನುಭವಿಸೋದು. ಆದರೆ ಇಡೀ ದೇಶ ರಾಜ್ಯಾದ್ಯಂತ ಉತ್ತಮವಾದಂತಹ ಕೆಲವೊಂದು ನಾಟಕಗಳನ್ನು ಸಮಾಜಕ್ಕೆ ಕೊಟ್ಟರು. ಈಗ ಅವರ ನೆನಪು ನಮಗೆ ಮಾಸಿ ಹೋಗ್ತಾ ಇದೆ. ಈಗ ಅವರ ಅಣ್ಣನ ಮಗ ಶ್ರೀಧರ ಹೆಗಡೆಯವರು ಅವರ ಪಾತ್ರಗಳನ್ನು, ಈಗ ಟಿಪ್ಪು ಸುಲ್ತಾನ್ನ ಪಾತ್ರ ಸೀತಾರಾಮ್ ಶಾಸ್ತ್ರಿಯವರ ಅತ್ಯಂತ ಅದ್ಭುತವಾದ ಪಾತ್ರ, ಲಕ್ಷ್ಮೀಪತಯ್ಯನವರ ಪಾತ್ರ, ಇವೆಲ್ಲ ಅದ್ಭುತವಾಗಿ ಮೂಡಿ ಬಂದಂತ ಕೇಳಿದ್ದೇನೆ. ಯಾಕೆಂದರೆ ನಾನು ಹುಟ್ಟೋದೊಳಗೆ ಅವೆಲ್ಲ ಪಾತ್ರಗಳು ಇತ್ತು. ಬಟ್ ನನಗೆ ಹೇಗೆ ಈ ಟಿಪ್ಪು ಸುಲ್ತಾನ್ನ ಪಾತ್ರವು ಬಾಕಿದು ಹೆಂಗೆ ನನಗೆ ಗೊತ್ತು ಅಂದರೆ, ನಮ್ಮ ಮನೆ ಪಕ್ಕದಲ್ಲಿ CR ಹಾಲ್ ಇತ್ತು ಸಿದ್ದಾಪುರದಲ್ಲಿ. ಅಲ್ಲಿ ಇವರು ಶ್ರೀಧರ ಹೆಗಡೆಯವರ ಟಿಪ್ಪು ಸುಲ್ತಾನ್ ಪಾತ್ರವನ್ನು ನೋಡಿದ್ದೇನೆ, ಅದ್ಭುತವಾದ್ದು. ಅದು ಅವರು ಮಾಡ್ತಾ ಇದ್ದಂಥ ಪಾತ್ರ, ಸೀತಾರಾಮ್ ಶಾಸ್ತ್ರಿಯವರು ಮಾಡ್ತಾ ಇದ್ದಂಥ ಪಾತ್ರ ಇವರು ಮಾಡ್ತಾಯಿದ್ರು. ಆ ಪರಂಪರೆ ಮುಂದುವರ್ಕೊಂಡು ಬಂತು. ಹಾಗೆಯೇ ಶ್ರೀಧರ ಹೆಗಡೆಯವರ ಮಗ ಗಣಪತಿ ಹೆಗಡೆ ಮಾಡಿದ್ರು. ಗಣಪತಿ ಹೆಗಡೆಯವರು ಕೂಡ ಮಗನನ್ನು ಕೂಡ ಈ ರಂಗಕ್ಕೆ ಎಳೆದು ತಂದಿದ್ದಾರೆ. ಹೀಗೆ ಮತ್ತಷ್ಟು ಈ ನಾಟಕ ರಂಗಕ್ಕೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಸೀತಾರಾಮ್ ಶಾಸ್ತ್ರಿಯವರ ಬಗ್ಗೆ ಮಾತಾಡಿದರೆ ಬೇಕಾದಷ್ಟು ಮಾತಾಡುವಂತಹ ವಿಷಯವನ್ನು ಹೇಳ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಜಾಗದಲ್ಲಿ ಯಾಕೆ ಅಂದರೆ, ನಮ್ಮ RP ಹೆಗಡೆ ಸುಳ್ಗಾರವರು ಹುಲಿಮಣಿ ಅನ್ನುವಂಥ ಪುಸ್ತಕವನ್ನು ಸೀತಾರಾಮ್ ಶಾಸ್ತ್ರಿಯವರ ಜೀವನ ಚರಿತ್ರೆಯ ಸಂಪೂರ್ಣ ಮಾಹಿತಿಯನ್ನು ಅದರಲ್ಲಿ ಕೊಟ್ಟಿದ್ದಾರೆ. ಅದೊಂದು ನಂಟು ವಾಜಗದ್ದೆಗೂ ಹಾಗೂ ಈ ರಂಗಸಂಬಂಧ ಮತ್ತು ಸೀತಾರಾಮ್ ಶಾಸ್ತ್ರಿಯವರನ್ನ ಒಂದು ನಂಟು ಅಲ್ಲಿದೆ. ಯಾಕೆಂದರೆ ಮಾಸಿ ಹೋಗಿತ್ತು, ಅವರ ನೆನಪುಗಳು ಮಾಸಿ ಹೋಗಿತ್ತು. ನಿಜವಾಗಿಯೂ ಅವರ ನೆನಪು ಶಾಶ್ವತವಾಗಿ ಉಳಿಬೇಕಿತ್ತು. ಯಾಕೆಂದ್ರೆ ನಮ್ಮ ಸಿದ್ದಾಪುರದಲ್ಲಿ ಸೀತಾರಾಮ್ ಶಾಸ್ತ್ರಿಯವರ ಬಿಟ್ಟರೆ ಮತ್ತೊಂದು ವ್ಯಕ್ತಿ ಆ ಮಟ್ಟಕ್ಕೆ ತಲುಪೋದು ಬಹಳನೇ ಕಷ್ಟದ ಕೆಲಸ. ಅವರ ನೆನಪುಗಳು ನಮ್ಮಲ್ಲಿ ಶಾಶ್ವತ ಉಳಿಬೇಕು. ಅವರ ನಾಟಕಗಳು ಅಥವಾ ಅವರ ಈಗ 10, 15, 12 ನಾಟಕಗಳನ್ನ ನಾವು ರಚಿಸಿದ್ದಾರೆ. ಅದರಲ್ಲಿ 9 ಮಾತ್ರ ಈ ಶ್ರೀಧರ ಹೆಗಡೆಯವರು ಪುಸ್ತಕ ಮಾಡಿ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಉಳಿದ ಹಸ್ತಪ್ರತಿಗಳು ಕಾಣೆಯಾಗಿವೆ, ಸಿಕ್ಕಿಲ್ಲ. ಅದನ್ನು ಮಾಡಿ ಒಂದು ಚಾಲ್ತಿಯಲ್ಲಿ ಇಟ್ಟಿದ್ದಾರೆ. ಅಷ್ಟು ಸಾಕಾಗಲ್ಲ. ಸೀತಾರಾಮ್ ಶಾಸ್ತ್ರಿಯವರ ನೆನಪು ಉಳಿಬೇಕು ಅಂತಾದರೆ, ಈಗ ಸಿದ್ದಾಪುರದಲ್ಲಿ ಏನಾಗಿದೆ ಅಂದರೆ, ನಾವು ನಾಟಕ ಮಾಡಬೇಕು, ಒಂದು ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಶಂಕರ ಮಠ ಒಂದೇ ನಮಗೆ ಈಗ ಸಿಗ್ತಾ ಇರೋದು. ಮತ್ತು ಯಾವುದೇ ಒಂದು ಸ್ಥಳ ಸರಿಯಾಗಿ ಇಲ್ಲ. ಒಂದು ಸೀತಾರಾಮ್ ಶಾಸ್ತ್ರಿಯವರ ನೆನಪಿನಲ್ಲಿ ಒಂದು ರಂಗಮಂದಿರ ಸರ್ಕಾರ ಮನಸ್ಸು ಮಾಡಿ ಕಟ್ಟಿಕೊಟ್ರೆ ಇಡೀ ನಮ್ಮ ಸಿದ್ದಾಪುರ ಭಾಗದ ಜನ ಅತ್ಯಂತ ಖುಷಿ ಪಡ್ತಾರೆ. ಈ ಒಂದು ನಾಟಕ ರಂಗಕ್ಕೆ, ನಾಟಕ ಕ್ಷೇತ್ರಕ್ಕೆ ಒಂದು ನ್ಯಾಯ ಒದಗಿಸಿದ ಹಾಗೆ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ಒಂದು ತುಂಬ ಕಷ್ಟದ ಕೆಲಸ ಇದನ್ನ ಆಯೋಜನೆ ಮಾಡೋದು. ಈಗ ಗಣಪತಿ ಹೇಳೋರ ಸಾಮಾನ್ಯ ಎಲ್ಲ ಇದರಲ್ಲೂ ನಾನು ಇರ್ತೇನೆ. ಬಹುಶಃ ಅವರು ಮಿತ್ರನ ಕರೀತಾರೋ ಅಥವಾ 2 ಮಾತಿನಲ್ಲಿ ಮುಗಿಸ್ತಾರೆ ಅನ್ನೋ ವಿಶ್ವಾಸದಲ್ಲಿ ಕರೀತಾರೋ ಗೊತ್ತಿಲ್ಲ. ಅವ್ರ ಮಾತಿನ ಹುಸಿ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ, 2 ಮಾತಲ್ಲಿ ಮುಗಿಸ್ತೇನೆ. ಈ ಒಂದು ನಾಟಕ ರಂಗವನ್ನು ಅವರು ಈಗ ಸೀತಾರಾಮ್ ಶಾಸ್ತ್ರಿಯವರಿಂದ, ಶ್ರೀಧರ ಹೆಗಡೆಯವರಿಂದ, ಗಣಪತಿ ಹೆಗಡೆಯವರಿಂದ ಹೀಗೆ ಪರಂಪರೆ ಮುಂದುವರಿತಾ ಬರ್ತಾ ಇದೆ. ಇದು ಕ್ಷೇತ್ರ ಉಳಿಬೇಕು. ಯಾಕೆಂದರೆ ರಾಮಕೃಷ್ಣವರು ಹೇಳಿದ ಹಾಗೆಯೇ ಪುರಾಣಗಳು ಮತ್ತೆ ಜನರಿಗೆ ಅದು ತಲುಪಬೇಕು. ಯಾಕೆಂದ್ರೆ ನಮ್ಮಲ್ಲಿ ಬಾಕಿ ಮಾಧ್ಯಮಗಳಿಂದ ಕೆಲವೊಂದು ಮಾಸಿ ಹೋಗ್ತಾ ಇದೆ. ಇಲ್ಲಿ ಜನ ಮಾನಸಲ್ಲಿ ಇರುವಂತಹ ಎಲ್ಲ ಇದನ್ನು ಅಭಿವ್ಯಕ್ತಿಪಡಿಸುವಂಥ ಪ್ರಮುಖ ಮಾಧ್ಯಮ ನಾಟಕ. ಈಗ ಸಿನಿಮಾ ಇರ್ಬೋದು, ಸಿನಿಮಾ ನಾವು ನೋಡಿ
ಎಷ್ಟು ಕೆಲವೇ ಕ್ಷಣದಲ್ಲಿ ಅದು ಮರ್ತೋಗ್ಬಿಡುತ್ತೆ. ನಾವಿಲ್ಲಿ ನೋಡ್ತೀವಿ, ಆ ಕ್ಷಣದಲ್ಲಿ ಅತ್ಯಂತ ಸಂತೋಷ ಪಡ್ತೀವಿ, ಅದು ಹೊರಗೆ ಬಂದ ಮೇಲೆ ಅದು ಉಳಿಯಲ್ಲ. ನಾಟಕಗಳು ಹಾಗಲ್ಲ, ಎಷ್ಟೋ ದಿನಗಳ ಕಾಲ ಆ ಪಾತ್ರಗಳು ಅವರ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅದು ನಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ಉಳ್ಕೋತದೆ. ಅಂತಹ ಶಕ್ತಿಶಾಲಿ ಮಾಧ್ಯಮ ಇನ್ನು ಬೆಳಿಬೇಕು, ಉಳಿಬೇಕು. ಈ ಥರ ವ್ಯಕ್ತಿಗಳಿಂದ ಈ ಥರ ಬೆಳೀತಾ ಇದ್ದಾರೆ. ಹಾಗೆಯೇ ಅವರಿಗೂ ನಾವು ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು. ಈಗ ಹೇಳಿದ ಹಾಗೆ ಅವರು ತುಂಬ ಸಂಕೋಚ ಸ್ವಭಾವ, ಜನರ ಹತ್ರ ಹೋಗಿ ಅವರು ಕೇಳೋದು ಕಡಿಮೆ. ಅದು ನಾವು ತಿಳಿದು ಅವರಿಗೆ ಸಹಾಯ ಸಹಕಾರವನ್ನು ಮುಂದಿನ ದಿನದಲ್ಲಿ ಕೊಟ್ಟಲ್ಲಿ ಇನ್ನೂ ಕೂಡ ಅವರಿಗೆ ಶಕ್ತಿ ತುಂಬಲಿಕ್ಕೆ ಸಾಧ್ಯ ಇದೆ ಅಂತ ಆಶಿಸ್ತಾ ಈ ಒಂದು ಅವಕಾಶಕ್ಕಾಗಿ ವಂದಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ರವೀಂದ್ರ ಜಯಪ್ರಕಾಶ್ ಹೆಗಡೆ ಅವರಿಗೆ. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಅಧ್ಯಕ್ಷೀಯ ಸಮಾರೋಪದ ನುಡಿ ಸ್ಥಳೀಯ ದೇವಾಲಯದ ಮುಕ್ತೇಸರರಾದಂಥ ಶ್ರೀಯುತ ಶ್ರೀಧರ್ ಎಂ ಹೆಗಡೆ ಪೇಟೆ ಸರ್. ದುರ್ಗಾ ವಿನಾಯಕ ದೇವಸ್ಥಾನದ ವಾಜಿಗದ್ದೆಯ ದೇವರಾದಂಥ ದುರ್ಗಿ ಮತ್ತು ಗಣಪತಿಗೆ ವಂದಿಸುತ್ತಾ ಇವತ್ತಿನ ದಿನ ಈ ವೇದಿಕೆಯ ಆಗಮಿಸಿದಂಥ ರಾಮಕೃಷ್ಣ ದುಂಡಿಯವರೇ ಹಾಗೂ ರವೀಂದ್ರ ಹೆಗಡೆ ಹಿರೇಕೈಯವರೇ ಹಾಗೂ ಅನಂತ್ ಶಾನ್ಭಾಗನವರ, ಅಲ್ಲದೆಯ ನಮ್ಮ ಗಣಪತಿಯ ರಂಗಸೌಗಂಧದ ಗಣಪತಿಯ ಹೆಗಡೆಯವರೇ, ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 3 ಜನ ಗಣಪತಿ ಇಲ್ಲಿ ಸೇರಿದ್ದಾರೆ. ಒಂದು ನಮ್ಮ ಯೋಗ ಸಂಘದ ಗಣಪತಿ ಹೆಗಡೆ, ಹುಲಿಮನೆ ಗಣಪತಿ ಹೆಗಡೆ, ಅಲ್ಲದೆಯ ಗುಂಜುಗೋಳ ಗಣಪತಿ. ಇವರು 3 ಜನ ಬಂದು ನಮ್ಮಲ್ಲಿ ನಾಟಕವನ್ನು ಆಡಬೇಕು ಹೇಳಿ 3 ದಿವಸಗಳ ಕಾಲ ಇಟ್ಟುಕೊಂಡು 3 ನಾಟಕವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ತಾವು ಇವತ್ತು ಇಲ್ಲೆಲ್ಲ ಬಂದಿದ್ದೀರಿ. ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತೇನೆ. ಅಲ್ಲದೆಯ ಈ ನಾಟಕ ಸತತವಾಗಿ 3 ದಿನ ನಡೆಯುವಂಥ ಕಾರ್ಯಕ್ಕೆ ದೇವರು ಅವರಿಗೆ ಒಳ್ಳೆಯ ಯಶಸ್ಸನ್ನು ಸಿಗಲಿ ಅಂತ ಹೇಳಿ ನಾನು ಸಣ್ಣದಾಗಿ 2 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟರಂಥ ಎಲ್ಲ ಮಾನ್ಯರಿಗೂ ಮಹಿಳೆಯರಿಗೂ ಹಾಗೂ ನಮ್ಮ ಕಮಿಟಿ ಎಲ್ಲ ಸದಸ್ಯರು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ಶ್ರೀಧರ ಎಂ ಹೆಗಡೆ ಅವರಿಗೆ. ಇದೀಗ ಸಭಾ ಕಾರ್ಯಕ್ರಮದ ವಂದನಾರ್ಪಣೆ ಶ್ರೀಯುತ ರಾಜಾರಾಮ್ ಭಟ್ ಹೆಗ್ಗಾರಳ್ಳಿಯವರಿಂದ. ಎಲ್ಲರಿಗೂ ನಮಸ್ಕಾರ. ರಂಗಭೂಮಿ ಉಳಿಯಬೇಕು, ಬೆಳೆಯಬೇಕು ಅನ್ನೋ ಸದುದ್ದೇಶದಿಂದ 3 ದಿನಗಳ ಜಿಲ್ಲಾ ರಂಗೋತ್ಸವವನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿ ಇದರ ವತಿಯಿಂದ ಹಮ್ಮಿಕೊಂಡು ಅದರ ಉದ್ಘಾಟನೆಗೆ ತಾವು ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಂಡಾಗ ಶ್ರೀಯುತ ರಾಮಕೃಷ್ಣ ಭಟ್ ದುಂಡಿಯವರು ಅತ್ಯಂತ ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಅವರಿಗೆ ರಂಗಸೌಗಂಧ ತಂಡ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಯುತ ರಾಮಕೃಷ್ಣ ಭಟ್ ದುಂಡಿಯವರಿಗೆ ಶ್ರೀಪಾದ್ ಹೆಗಡೆ ಕೋಡ್ನಮನೆಯವರು ನೆನಪಿನ ಕಾಣಿಕೆಯನ್ನು ನೀಡಬೇಕು. ಅಂತೆಯೇ ಇನ್ನೋರ್ವ ಅಭ್ಯಾಗತರು ರವೀಂದ್ರ ಹೆಗಡೆ ಹಿರೇಕೈಯವರು. ಇವರು ಅಂದಿನಿಂದ ಇಂದಿನವರೆಗೆ, ಅಂದರೆ ನಮ್ಮ ರಂಗಸೌಗಂಧ ಪ್ರಾರಂಭವಾದ ಅಂದಿನಿಂದ ಇವತ್ತಿನವರೆಗೆ ನಮ್ಮ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸಿ ನಮ್ಮ ಕಲಾ ವೀಕ್ಷಣೆಯನ್ನು ಮಾಡ್ತಾ, ಅಲ್ಲಿ ಏನಾದರೂ ನ್ಯೂನತೆಗಳಿದ್ದರೂ ಕೂಡ ಅದನ್ನು ತಿಳಿಸಿ ಹೇಳ್ತಾ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ಇವತ್ತಿನ ದಿವಸ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಯುತ ರವೀಂದ್ರ ಜಯಪ್ರಕಾಶ್ ಹೆಗಡೆ ಇವರಿಗೆ ನೆನಪಿನ ಕಾಣಿಕೆಯನ್ನು ನಾಗಪತಿ ಭಟ್ ವಡ್ನಗದ್ದೆಯವರು ನೀಡಬೇಕಾಗಿ ವಿನಂತಿಸ್ತೇನೆ. ಹಾಗೆ ಇನ್ನೋರ್ವ ಅಭ್ಯಾಗತರು ಶ್ರೀಕಾಂತ್ ಶಾನ್ಭಾಗ್ ಹಾರಸಿಕಟ್ಟ. ಇವ್ರ ಬಗ್ಗೆ ಮೊದಲೇ ಹೇಳಿದ್ದಾರೆ, ಮತ್ತು ಅವರು ಕೂಡ ತಮ್ಮ ಒಂದು ಮಾತಿನಲ್ಲಿ ಹೇಳಿಬಿಟ್ಟಿದ್ದಾರೆ. ಯಾಕೆಂದರೆ ಆವತ್ತಿನಿಂದ ಇವತ್ತಿನವರೆಗೆ ಅವರು ಯಾವತ್ತೂ ಒಂದು ಕಿಂಚಿತ್ತೂ ಕೂಡ ಒಂದು ಸಂಕೋಚ ಇಲ್ಲದೆ ಒಂದು ನಾಟಕ ಮಾಡಬೇಕು ಅಂತ ಹೇಳಿ ತಕ್ಷಣ ಜಪ್ ಬಿಡುವ ಅಂಥೇಳಿ ಇದೇ ಒಂದು ಮಾತನ್ನೇ ಹೇಳ್ತಾವ ನಮಗೆ ಪ್ರೋತ್ಸಾಹಿಸ್ತವ ತುಂಬ ಆತ್ಮೀಯವಾಗಿ ನಮ್ಮ ಜೊತೆಗಿದ್ದಾರೆ.
ಇವತ್ತಿನ ದಿವಸ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಶ್ರೀಯುತ ಶ್ರೀಕಾಂತ್ ಶಾನ್ಬಾಗ್ ಹಾರಸಕಟ್ಟ ಇವರಿಗೆ ಶ್ರೀಮತಿ ಪ್ರವೀಣಾ ಹೆಗಡೆ ಗುಂಜಗೋಡಿ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕು. ಸ್ಥಳೀಯ ದೇವಸ್ಥಾನದ ಮೊಕ್ತೇಸರರಾದಂಥ SM ಹೆಗಡೆಯವರು ಅವರು ಕೂಡ ಕಳೆದ 2-3 ವರ್ಷಗಳಿಂದ ಈ ಒಂದು ಸ್ಥಳವನ್ನು ನಮಗೆ ನೀಡಿ ಇಲ್ಲಿ ಕಲಾ ಪ್ರದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ನಮ್ಮೊಂದಿಗೆ ತುಂಬ ಆತ್ಮೀಯವಾಗಿದ್ದಾರೆ. ಅವರಿಗೂ ಕೂಡ ರಂಗಸೌಗಂಧದ ಪರವಾಗಿ ಹಾಗೂ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಶ್ರೀಯುತ ಶ್ರೀಧರ್ M ಹೆಗಡೆ ಪೇಟೆ ಸರ್ ಅವರಿಗೆ ಶ್ರೀಮತಿ ಜಯಶ್ರೀ ಹೆಗಡೆ ಹುಲಿಮನೆಯವರು ನೆನಪಿನ ಕಾಣಿಕೆಯನ್ನು ನೀಡಿದ್ದಾರೆ. ಧನ್ಯವಾದಗಳು. ಹಾಗೆಯೇ ರಂಗ ಸಂಚಾಲಕರು ರಂಗಸೌಗಂಧ ತಂಡದ ಗಣಪತಿ ಹೆಗಡೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ನಂತರದಲ್ಲೇ ನಾನು ಕೊಡ್ತೇನೆ. ಅಂತೆಯೇ ತಾವೆಲ್ಲರೂ ಕೂಡ ನಮ್ಮ ಮೇಲಿನ ಅಭಿಮಾನದಿಂದ ಈ ಒಂದು ಜಿಲ್ಲಾ ರಂಗೋತ್ಸವಕ್ಕೆ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಇಲ್ಲಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ.